ಎತ್ತಿ ಜಗತ್ತನ್ನು ಮೆರಿತಾರ. ಅವ್ರು 16 ದಿನ ಗಂಡು ಮಗ ಆಗಿ ಹುಡ್ತಾರ, ಅವ್ರ ಆಶೀರ್ವಾದ ಆಗತ್ತಪ್ಪ, ಇದು ಜನ್ಮ ನಿರ್ಣಯ ಅಂತ ಹೇಳಿದರು. ಅದಕ್ಕಾಗಿ ಇಲ್ಲಿ ಗುರುಗಳ ಹತ್ರ ಯಾಕೆ ಹೋಗಬೇಕು, ಗುರುಗಳ ದರ್ಶನ ಯಾಕೆ ತಿಂಗಳಿಗೊಮ್ಮೆ ಹೋಗ್ಬೇಕಂತ. ಗುರು ಎಲ್ಲೇ ಅದನ್ನು ಬಿಡು, ನಮ್ಗೆ ಯಾಕೆ ಬೇಕು ಅನ್ನಬಾರ್ದಂತ. ಸೌಡಿ ಇದ್ದಾಗ ಅವ್ರ ಹತ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ನೋಡಿ ಕೆಲವರಂ ಮುಟ್ಟಿ ಕೆಲವರಂ ಮಾತನಾಡಿ ಉದ್ಧಾರ ಮಾಡ್ಯಾನ ಗುರುನಾಥ. ಬರೀ ನೋಡಿದ್ರೆ ಸಾಕು ಉದ್ಧಾರ ಆಕ್ಕಿರಿ. ನಿಮ್ಮನ್ನ ಮಾತಾಡಿಸಿ ಉದ್ಧಾರ ಮಾಡ್ತಾನ, ಆಶೀರ್ವಾದ ಮಾಡಿ ಉದ್ಧಾರ ಮಾಡ್ತಾರ. ನಿಮಗೆ ಚಲೋ ಆಕತ್ತಂದ್ರೆ ಚಲೋನಾಗಿ ಹೋಗ್ತದ. ಒಂದು ಸಲ ಶ್ರದ್ಧಾನಂದಪುರ ಬಗ್ಗೆ ಹೇಳ್ತೇನೆ ನಿಮಗೆ. ಗುರುಗಳು ಹೇಗದಾರಂದ್ರೆ ಎಲ್ಲರಿಗೂ ಲಿಂಗ ಪೂಜೆ ಮಾಡ್ರಿ, ಎಲ್ಲರೂ ಗುರುವಿನ ಮಕ್ಕಳಾಗ್ರಿ, ಒಳ್ಳೆ ಸದ್ಗುಣವಂತರಾಗ್ರಿ ಅಂತ ಹೇಳ್ತಿದ್ರು. ಅವ್ರು ಹೇಳೋ ಮಾತೇನು, ಇನ್ನೊಬ್ಬರಿಗೆ ಮನಸ್ಸು ಮೂಸಂಗ ಮಾತನಾಡಬೇಡ, ಕದ್ದು ಮುಚ್ಚಿ ಊಟ ಕೊಡಬೇಡ, ಕದ್ದು ಮುಚ್ಚಿ ನೀವು ಊಟ ಮಾಡಬೇಡ, ನಿನಗಾಗಿ ಅಡಿಗೆ ಮಾಡ್ಕೊಂಡು ಉಣ್ಬೇಡ, ಬೇಕು ಅಂತ ಉಣ್ಣಾಕ ನೀಡಬೇಡ, ಇನ್ನೊಬ್ರಿಗೂ ಕೊಡ್ಬೇಕಾದ್ರೆ ಸಂತೋಷ ಕೊಡು, ಬೇಕು ಅಂತ ಊಟ ಕೊಡಬಾರ್ದಂತ. ಕೊಟ್ಟರೆ ಫಲ ಆಗಂಗಿಲ್ಲ, ಯಾರಿಗೂ ಮನಸ್ಸಿನ ನೋವಾಗ್ಲಂಗಿರು ಅಂತ ಅಪ್ಪ ಅವ್ರು ಹೇಳಿದರು. ಮತ್ತು ಕೂಡ ಈಶ್ವರ ಒಳ್ಳೆ ಸ್ವರ ಇದು, ಯಾರಾದರೂ ಕೂಡ ಈಶ್ವರ ಪೂಜೆ ಮಾಡು, ಎದ್ದೆದ್ದು ಕುಳ್ಳಿ ಸ್ನಾನ ಮಾಡಿ ಲಿಂಗಾರ್ಚನೆ ಮಾಡುವ ನಿನ್ನ ಸುಖ ಆಗತ್ತಂತ ಹೇಳ್ತಿದ್ರು. ಆವಾಗ ಬದಾಮಿ ತಾಲೂಕಿನೊಳಗೆ ಮುಮ್ರಡ್ಡಿ ಕೊಪ್ಪದ ಒಂದು ಊರದ, ಆ ಊರಿನೊಳಗೆ ಅಪ್ಪ ಅವರೊಬ್ಬರು ಮನೆಗೆ ಹೋಗಿದ್ರು. ಆವಾಗ ಒಂದು 8 ವರ್ಷದ ಹೆಣ್ಣು ಮಗಳು ಬಂದ್ಲು. ಯಪ್ಪ ನನಗೂ ಲಿಂಗ ದೀಕ್ಷೆ ಕೊಡು ಅಂದ್ರು ಅವರು. ಆ ತಂಗಿ 8 ವರ್ಷದ ಹೆಣ್ಮಗಳು, ತಂಗಿ ನೀ ಇನ್ನೂ ಸಣ್ಣ ಹಾಕಿದಿ, ಇದು ಬ್ಯಾಡ ಅಂದ್ರೆ, ಇಲ್ಲಪ್ಪ ನನಗೆ ಕೊಡಾಕಬೇಕಂತ ಅಳಕ್ಕೆ ಹತ್ತಿಬಿಟ್ಲು. ಆಯ್ತು ಅಂತ ಲಿಂಗ ದೀಕ್ಷೆ ಕೊಟ್ಟು ಹೇಳು, ನೋಡುವ ಮಾಂಸಗಳನ್ನು ತಿನ್ನಬೇಡ, ಇನ್ನೊಬ್ರು ಬಿರುಸು ಮಾತ್ರ ಬೇಡ, ಇದ್ರ ಹಳಿ ಬೇಡ, ಗುರು ಹಿರಿಯರಿಗೆ ನಮಸ್ಕಾರ ಮಾಡು, ತಂದೆ ತಾಯಿಗೆ ನಮಸ್ಕಾರ ಮಾಡು, ಗುರುವಿನ ಎಂದು ಮರಿಬೇಡ ಅಂತ ಹೇಳಿಬಿಟ್ರು. ಆವಾಗ ಲಿಂಗಾರ್ಚನೆ ಮಾಡುತ್ತಾ ಮಾಡುತ್ತಾ ಮುಂದೆ ಪ್ರಾರಬ್ಧ ಯೋಗ ಕೊಟ್ಟು ಮನೆಗೆ ಹೋಗ್ಬೇಕಲ್ಲ ತಾಯಿ. ಒಬ್ಬರ ಮನೆಗೆ ಎಲ್ಲಿ ಕೊಟ್ರಂದ್ರೆ ಮಿಲ್ಟ್ರಿ ನೌಕರಿ ಇದ್ದವ್ ಕೊಟ್ರಕಿನ. ಮಿಲ್ಟ್ರಿ ನೌಕರಿ ಮಾಡಕ್ಕೆ ಹೋದ್ರೆ ಹೈದರಾಬಾದಕ್ಕೆ ಹೋಗಿ ನೌಕರಿ ಮಾಡುವಾಗ ಮಿಲ್ಟ್ರಿ ಕೆಲಸ ಮಾಡೋವೇನು ಅತ್ತಾಗಿದ್ದ ತೊಗೊಂಡ ಬಂದ ಮಾಂಸ ಅಡುಗೆ ಮಾಡಂದ, ನಮ್ಮ ಗುರುಗಳು ಮಾಡಬೇಡ ಅಂದಕ್ಕೆ ತಾಯಿ. ನಾ ಯಾಕೆ ನಾನು ನಿನ್ನ ಲಗ್ನ ಆಗೇನಿ ಮಾಡಂತವ ಮಾಡೋದಿಲ್ಲ ಅಂತ ಹೆಣ್ಮಗಳು. ಹಿಂಗೆ ಮಾಡಿ 3 ದಿನ ನ್ಯಾಯ ಆಯ್ತು. 4ನೇ ದಿನ ಹೊರಗೆ ಹಾಕಿನ ಹೆಣ್ಮಗಳನ್ನ ಹೊರಗೆ ಹಾಕಿ 5 ದಿವಸ ಉಪವಾಸಿಟ್ಟ. ಆ ನಂತರ ಎಲ್ಲಿಗೆ ಬಂದು ಅಂತ ಕೇಳಿದ್ರೆ ಮನೆಯಾಗಿದ್ದ ಹೊರಗೆ ಹಾಕಿ ಟ್ರೈನ್ಲಿಂದ ಹೊಳೆ ಆಲ್ರಿಗೆ ಬಂದ್ಲು. ಹೊಳೆ ಆಲ್ರಿಗೆ ಬಂದು ಇಳಿದು ಎಲ್ಲಿಗೆ ಬಂದ್ಲಂದ್ರೆ ಮುಮ್ರಡ್ಡಿ ಕೊಪ್ಪ ಅಲ್ಲೇ ಐತೆ ಅವ್ರ ಊರು ಬಂದ್ಲು. ಆವಾಗ ತಾಯಿ ತಂದೆ ಅಂತಾರೆ, ನಿನಗೆ ವರದಕ್ಷಿಣೆ ಕೊಟ್ಟೆವು, ಬಂಗಾರ ಕೊಟ್ಟೆವು, ಗಂಡು ಹೇಳ್ದಂಗೆ ಕೇಳಲಿಲ್ಲ ನೀನು, ನಮ್ಮ ಮನೆಗಿರ್ಬೇಡ ಹೋಗಂದ್ರು. ಆವಾಗ ಹೆಣ್ಣು ಮಗಳಂತಾಳೆ ಕಚ್ಚಿ ಹಾಕಿ ಹೊಳಿ ಜಿಗ್ಯಾಕೆ ಹೋದ್ಲು. ಹೊಳೆ ಅಲ್ರ ಮುಂದೆ ಶ್ರದ್ಧಾನಂದ ನೀನೇ ನನಗೆ ದೀಕ್ಷೆ ಕೊಟ್ಟು ನೀನೇ ಕಾಪಾಡು ಅಂದ್ರೆ ಶ್ರದ್ಧಾನಂದಪುರ ಪ್ರತ್ಯಕ್ಷ ಆಗಿ ತಾಯಿ ಜಿಗಿಬಿಡ ಬಾ ಅಂದ್ರೆ ಅವರು ಅಪ್ಪವ್ರು ಇವರೇ ಇಲ್ಲದ್ರ ನೋಡಿ ಮ್ಯಾಗ ಶ್ರದ್ಧಾನಂದಪ್ಪರು ಆ ತಾಯಿಗೆ ಹೇಳ್ತಾರ, ಅಮ್ಮ ನೀನು ನಾನಿರು ಕಲಿ ನಿನಗ್ಯಾಕೆ ಚಿಂತೆ ಮಾಡ್ತಿ ಬಾ ನಮ್ಮ ಮಟ್ಟಕ್ಕೆ ಅಂದ್ರೆ ಅವರು ಕರ್ಕೊಂಡು ಹೇಳಿದಾಗ ಸುಮ್ಮನಕೊಪ್ಪ ಮಟ್ಟಕ್ಕೆ ಬಂದು 3 ದಿವಸ ಇದ್ಲು. 3 ದಿನದ ಮೇಲೆ ಆಕೆ ಪತಿಗೆ ಏನಾಗದ ಜಡ್ಡಾಗಿ ಎಲ್ಲವೂ ಏನಾಗಬಾರ್ದಂಥದ್ದಾಗಿ ಸೀದಾ ಎಲ್ಲಿಗೆ ಬಂದ ಮಟ್ಟಕ್ಕೆ ಬಂದ. ಅವನು ಬಂದು ಹೇಳ್ತಾಳೆ, ಅಪ್ಪ ನೋಡುವ ಪತಿ ಬಂದ ಪಾದಕ್ಕೆ ನಮಸ್ಕಾರ, ಯಪ್ಪ ಬಡದಾನ ಒದ್ದಾನ ಇರಲಿ ಹೇಗಿದ್ರು ಪತಿ ನಮಸ್ಕಾರ ಮಾಡಂದಾಗ ಆ ಪತಿ ಬಂದು ನಮಸ್ಕಾರ ಮಾಡಿದ. ಯಪ್ಪ ನಾನು ನಿನ್ನ ಶಿಷ್ಯ ಅನ್ನೋದು ಗೊತ್ತಾಗಿದ್ದಿಲ್ಲ, ನಾನು ತ್ರಾಸು ಕೊಟ್ಟೆ, ಆಕೆ ತೊಂದರೆ ಕೊಟ್ಟೆ, ಇನ್ನು ಮೇಲೆ ನಾನು ಕೊಡುದಿಲ್ಲ ಪರಮಾತ್ಮ, ನಿನ್ನ ದೀಕ್ಷೆ ನನಗೂ ಕೊಡು ಅಂತ ತಿಳ್ಕೊಂಡು ಲಿಂಗ ದೀಕ್ಷೆ ತೊಗೊಂಡು ಹೋದ. ಈಗರು ವರ್ಷಕ್ಕೊಂದು ತಿಂಗಳು ಪಗಾರ ಕೊಡ್ತಾನೆ ಸೋನಕಪ್ಪ ಮಠಕ್ಕೆ. ಯಾಕೆ ಹೇಳ್ತೀನಿ ಅಂದ್ರೆ ಗುರುಗಳ ಆಶೀರ್ವಾದ ಎಂದೂ ಸಾಣದಲ್ಲ. ಶ್ರದ್ಧಾನಂದಪ್ಪವರಾಗಲಿ ನಮ್ಮ ತೋರಣಗಟ್ಟಿ ಗುರುಗಳಾಗಲಿ ಅವ್ರು ಹೇಗದಾರಂದ್ರೆ ಕಣ್ಣಿಗೆ ನಮ್ಮಂಗೆ ಕಾಣ್ತಾರೆ. ಅವ್ರ ಇರುವಿಕೆನೇ ಬೇರೆ ಇರ್ತದೆ. ಹಿಂದಿನ ಜನ್ಮದಲ್ಲಿ ಗುರುಸೇವೆ ಮಾಡಿ ಮಾಡಿ ದೇವಿ ಪುರಾಣವನ್ನು ಓದಿ ಮುಂದಿನ ಜನ್ಮದೊಳಗೆ ನೀನು ಲೋಕ ಕಲ್ಯಾಣ ಮಾಡುವಂಥ ತಿಳ್ಕೊಂಡು ಪರಮಾತ್ಮ ಪಾರ್ವತಿ ದೇವಿ ಅವತಾರನ ಅವ್ರು ಬಂದಿರ್ತಾರೆ. ಅವರೆಲ್ಲರೂ ನಮಗಾಗಿ ಸುಖಕ್ಕಾಗಿ ಬಂದಿದ್ದಾರೆ. ನಾವು ಎಂಥವ್ರನ್ನ ನೆನೆಸಬೇಕು ಅಂದ್ರೆ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನನ್ನು ನೆನೆಸಬೇಕು, ಜಗನ್ಮಾತೆಯನ್ನು ನೆನೆಸಬೇಕು. ನಮಗೆಲ್ಲರಿಗೂ ನಮ್ಮನ್ನು ಯಾರು ಸಂರಕ್ಷಣೆ ಮಾಡ್ಯಾರಂದ್ರೆ ನಮ್ಮ ತಾಯಿ
ಉಣ್ಸ್ಯಾಳ ತಿನ್ಸ್ಯಾಳ ದೊಡ್ಡವನ ಮಾಡ್ಯಾಳ. ಆ 7 ಹಾಸಿಗೆ ಹೊಚ್ಚಿ 7 ಹಾಸಿಗೆ ಬದಿಸ್ಯಾಳಲ್ಲ, ತಾಯಿ ಶ್ರೇಷ್ಠ, ನಮಗೆ ವಿದ್ಯೆ ಬುದ್ಧಿ ಕೊಡುವಂಥ ತಂದೆ ಶ್ರೇಷ್ಠ, ಅಂತ ನಮಗೆ ಜ್ಞಾನ ಉಪದೇಶ ಕೊಡುವಂಥ ಒಬ್ಬ ಸದ್ಗುರುನಾಥ ಶ್ರೇಷ್ಠ. ಆ ಸದ್ಗುರುನಾಥ ನಮ್ಮೆಲ್ಲರಿಗೆ ಒಳ್ಳೆಯ ಸದ್ಗುಣ ಕೊಟ್ಟು ಕಾಪಾಡಲಿ ಅಂತ ಹರಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೀನಿ.